ನಾವು ಹೇಳುವುದೇನು? ಅನಂತ ಕಾಲದಲ್ಲಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ. ಮತ್ತೆ ಕಾಲ ಆದಮೇಲೆ ದೇಶ. ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋ ದಕ್ಷಿಣೇ ಪಾರ್ಶ್ವೆ ದಂಡಕಾರಣ್ಯೆ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬುದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ. ಈಗ ಇರುವ ಕಾಲ. ಇದನ್ನು ಅರ್ಥ ಮಾಡಿಕೊಂಡ್ರೆ 31,104,000 ಕೋಟಿ ವರ್ಷಗಳಲ್ಲಿ ನಾವು ಬದುಕುವುದು 100 ವರ್ಷ ಮ್ಯಾಕ್ಸಿಮಮ್ ಬದುಕಿದ್ರೆ. ಅದರಲ್ಲಿ ನಿದ್ದೆಯಲ್ಲೊಂದಿಷ್ಟು, ಯೌವನದಲ್ಲೊಂದಿಷ್ಟು, ಬಾಲ್ಯದಲ್ಲೊಂದಿಷ್ಟು, ಬುದ್ಧಿ ಹಾಳಾದ್ಮೇಲೆ ಒಂದಿಷ್ಟು, ಬುದ್ಧಿ ಬರುವ ಮುಂಚೆ ಒಂದಿಷ್ಟು ಎಲ್ಲ ಹೋಗಿ ಸಿಗೋದು ನಮಗೆ ಒಂದು 5 ವರ್ಷವೋ 10 ವರ್ಷವೋ. ಅಷ್ಟರಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ಅಂತ ಈಗ ಕೂಡುವಾಗ ಅನಂತ ದೇಶದಲ್ಲಿ ಜಂಬೂದ್ವೀಪದಿಂದ ಹಿಡಿದು ಇಡೀ ಜಗತ್ತಿನ ಪರಿಮಾಣವನ್ನು ಲೆಕ್ಕ ಹಾಕಿದರೆ ನಾವಿರುವುದು 6 ಅಡಿ 5 ಅಡಿ ಉದ್ದ 2 ಅಡಿ ಅಗಲದ ಜಾಗದಲ್ಲಿ ನಾವು ಕೂತಿರ್ತೇವೆ. ಏನು ಮಾಡಿದ್ರು ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಯುಧಿಷ್ಠಿರನಿಗೆ ಸಾಮ್ರಾಜ್ಯ ಸಿಕ್ಕಿದ ಬಳಿಕ ಎಲ್ಲರೂ ಭೋಪರಾಕ್ ಅಂತ ಭಾರಿ ಹೊಗಳುತ್ತಾರೆ. ಇಡೀ ಸಕಲ ಅಖಂಡ ಬ್ರಹ್ಮಾಂಡದ ಚಕ್ರವರ್ತಿ, ಭರತಖಂಡದ ಚಕ್ರವರ್ತಿ ಅಂತ ಬೈತಾನೆ ಯುಧಿಷ್ಠಿರ. ನನ್ನ ಹೆಸರು ಹೇಳಬೇಡಿ, ಅದು ಕೃಷ್ಣನಿಗೆ ಸಂಬಂಧಪಟ್ಟ ಹೆಸರು, ಅವನಿಗೆ ಹೇಳಬೇಕು. ಯಾಕೆ? ನೀವೇನೋ ಹೇಳಿದ್ರಲ್ವಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಹಾಗೆ ಅಖಂಡ ಭರತಕ್ಕೆ ಇವನೇ ರಾಜ ಅಂತ. ನಾನು ಮಲಗುವಾಗ ಒಂದು ಕಾಲು ಕಾಶ್ಮೀರದಲ್ಲಿ, ಇನ್ನೊಂದು ಕಾಲು ಕನ್ಯಾಕುಮಾರಿಯಲ್ಲಿ, ಇನ್ನೊಂದು ತಲೆಯಲ್ಲೋ ಅಫ್ಘಾನಿಸ್ತಾನದಲ್ಲಿ, ಇನ್ನೊಂದು ಕೈ ಭಾಗವನ್ನು ರಷ್ಯಾ ದೇಶದಲ್ಲಿ ಇಡ್ತಾ ಇದ್ದೇನ. ಅಂದರೆ ಅವನು ಅಲ್ಲಿ ತನಕ ರಾಜ ಆಗಿದ್ದ. ಅವನು ಚಕ್ರವರ್ತಿ ಆದದ್ದು ಅಂತಂದರೆ ಎಲ್ಲೆಲ್ಲಿಂದ ಕಪ್ಪವನ್ನು ತಂದ ಅಂತ ನೀವು ಮಹಾಭಾರತದ ಭಾಗವನ್ನು ನೋಡಿದರೆ, ಋಷಿಕ ದೇಶದಿಂದ ಮಂಗೋಲಿಯಾ, ಚೀನಾ, ಈ ಕಡೆಯಿಂದ ಹೂಣ ಅಂದರೆ ಸುಮಾತ್ರ, ಆಸ್ಟ್ರೇಲಿಯಾ, ಕೆಳಗಡೆಯಿಂದ ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದೊಂದು ಗಾಂಧಾರ, ಅಂದರೆ ಮೇಲಿನ ಅಷ್ಟೂ ದೇಶಗಳಿಂದ ಕಪ್ಪ ಬಂದು ಯುಧಿಷ್ಠಿರನ ಕಾಲಬುಡಕ್ಕೆ ಬಂದು ಬಿದ್ದಿತ್ತು ಅಂತ. ಅಂತಹ ರಾಜ್ಯವನ್ನು ಆಳುವಾಗ ಅವನು ಹೇಳ್ತಾನೆ, ಅಷ್ಟು ಎತ್ತರದ ಸ್ಥಾನ ಸಿಕ್ಕಿದಾಗಲೂ ನಾನು ಮಲಗಿದ್ರೆ ನನ್ನ 1.5 ಇಂಚು 2 ಅಡಿ ಅಗಲ 5 ಅಡಿ ಎತ್ತರದ ಜಾಗದಲ್ಲಿ ಮಲಗಲಿಕ್ಕೆ ಸಾಧ್ಯ ಹೊರತು ಬೇರೆ ಕಡೆ ಮಲಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಜಪದಲ್ಲಿ ಅದನ್ನೇ ನೆನಪಿಸಿಕೊಳ್ಳುವುದು. ಇಷ್ಟೆಲ್ಲ ಸಾಮ್ರಾಜ್ಯದ ಒಡೆತನ ಇದ್ದರೂ ಕೂಡ ನನಗೆ ಇರುವುದು ರಾಮಕ್ಷೇತ್ರದ ಎಲ್ಲೋ ಒಂದು ಸಣ್ಣ ಭಾಗದಲ್ಲಿ, ಈ ಮನೆಯ, ಈ ದೇವರ ಕೋಣೆಯ, ಈ ಕೂತ ಸೀಟಿನ ಜಾಗದ ಅಷ್ಟೇ ಜಾಗ ಕೂತ್ಕೊಳ್ಳಿಕ್ಕಾಗುವುದು. ಯಾವ ರೀತಿಯಿಂದಲೂ ನಾನು ದೊಡ್ಡವನಲ್ಲ. ಕಾಲದ ಮಾನದಿಂದ ಯೋಚನೆ ಮಾಡಿದರೂ ನನಗೆ ಬದುಕಿರುವುದು ಅತ್ಯಂತ ಸ್ವಲ್ಪ. ದೇಶದ ಮಾನದಿಂದ ಯೋಚನೆ ಮಾಡಿದರೂ ನಾನಿರುವುದು ಒಂದು ಇಷ್ಟು ಸಣ್ಣ ಕೋಣೆಯ ಒಳಗೆ ಇಷ್ಟೇ ಜಾಗದಲ್ಲಿ. ಅಂತಹ ನಾನು ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪ್ರೇರಣೆಯಿಂದ ನೀನು ಮಾಡಿಸಿದರೆ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಬರುತ್ತೆ, ಮಾಡಿಸು ದೇವರೇ. ಎಂಥ ಸಂಕಲ್ಪರಿ, ಎಂಥ ಪ್ರಾರ್ಥನೆ. ದೇವರು ಸೃಷ್ಟಿಸಿದ ಅಷ್ಟು ಅಖಂಡವಾದ ಜಗತ್ತಿನಲ್ಲಿ ನಾವು ಒಂದು ತುಂಡು ಅಲ್ಲ. ಅದು ಸಮುದ್ರ, ಅದು ಸಿಂಧು, ನಾವು ಬಿಂದು. ಆದರೂ ನಾವು ಏನೆಲ್ಲ ಹೇಳ್ತೇವೆ, ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನಿಲ್ಲ ಅಂದರೆ ಈ ಮನೆಯಲ್ಲಿ ಏನೂ ನಡೀತಿರ್ಲಿಲ್ಲ ಅಂತ. ಯಜಮಾನ್ರ ಆ ಕಡೆ ಹೋದ್ಮೇಲೆ ಅವ್ರ ಮನೆಯವರು ಅದೇ ಹೇಳ್ತಾರೆ, ನಮ್ಮ ಮನೆಯವರಿಗೆ ಏನೂ ಗೊತ್ತಾಗಲ್ಲ, ನಾನಿದ್ದರಿಂದ ಆಯಿತು. ಅವರಿಬ್ಬರು ಹೋದ್ಮೇಲೆ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನಿಗೆ ಜನ್ರೇಷನ್ ಗ್ಯಾಪ್ ಎಷ್ಟು ಅಂದರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ, ನಾವೇನಾದರೂ ನಾವೇ ಮಾಡ್ಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಎಲ್ರಿಗೂ ಅವರವರದ್ದೇ ಭ್ರಮೆ. ಆದರೆ ಸಂಕಲ್ಪ ಹೇಳುತ್ತೆ ಎಲ್ಲರದ್ದೂ ಭ್ರಮೆ, ನಿಜವಾದದ್ದು ಪರಮಾತ್ಮನ ಸೃಷ್ಟಿಯಲ್ಲಿ ನಡೆಯುವಂತಹದ್ದು ಅನ್ನುವ ಮಾತನ್ನು ನಮಗೆ ಸಂಕಲ್ಪ ಅರ್ಥ ಮಾಡಿಕೊಂಡು ಹೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ ಸಂಕಲ್ಪ ಮಾಡುವಾಗ. ಎಂಥ ಅದ್ಭುತವಾದ ಸಂಕಲ್ಪ ಅದು.